ಎಲ್ಲ ನನ್ನ ಕನ್ನಡ ಜನತೆಗೆ ಕನ್ನಡಿಗ ಅದನ್ನು ಮಾಡುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಲಾಗ್ಗೆ ಸ್ವಾಗತ. ಇವಾಗ ಎದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲಿವರೆಗೂ ಟೇಕ್ ಕೇರ್, ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಈ ಲಾಗ್ನ ನೋಡ್ತಾ ಇರಿ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ, ಬೈಕ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಇವಾಗ ಹೊರಟಿದ್ದೀನಿ ಮೂಡ್ಲಿಪೆ ಕಡೆಗೆ. ಯಾಕೆಂದರೆ ನಮ್ಮ ಅಕ್ಕನವ್ರು ಬರ್ತಿದ್ದಾರೆ, ಅವ್ರನ್ನ ಕರ್ಕೊಬರೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮೂರ್ಗೆ ಹೊಳೆಯಲ್ಲಿ ನೀರಿಲ್ಲ, ಆದರೂ ಜನ ಮೈ ತೊಳಿತಾವ್ರೆ. ಈ ಥರ ನಮ್ಮ ಜನಗಳು. ನಮ್ಮೂರಲ್ಲಿ ಸುಮಾರು ಜನ ಭತ್ತನ ತಗೊಂಡೋಗಿ ಮಿಷಿನ್ ಕೊಟ್ಕೊಂಡವ್ರೆ, ಹೊಸಿ ಬಡಿಯೋರು ಬಡಿದ್ದಾರೆ. ಆದರೆ ಇನ್ನೂ ಹೊಸಿ ಇಲ್ಲಿ ಗದ್ದೆಲೆ ಬಿದ್ದಾವೆ. ನೋಡಿ ಯಾವ ಥರ ಒಟ್ಟಿರ್ತಾರೆ ಅಂತ. ನಮ್ಮ ಸೈಡು ಈ ಥರ ಕೊಟ್ಕೊಂಡಿರ್ತಾರೆ. ಇನ್ನೂ ಹೊಸಿ ಜನ ಬಡಿಯೋರು ಬಡಿತಾವ್ರೆ, ಅಲ್ಲಿ ಮಿಷಿನಿಗೆ ಕೊಡ್ತಾವ್ರೆ. ಇನ್ನೂ ಕೆಲಸಗಳು ಮುಗ್ದಿಲ್ಲ. ಇದು ಹುಲ್ಲು ಬಡಿಯೋದು. ಫೈನಲಿ ಮೂಡ್ಲಿಪೆ ಬಂದೆ. ನಾನು ಬರೋಷ್ಟರಲ್ಲಿ ನಮ್ಮ ಕೈ ಬಸ್ ಬಂದು ನಿಂತಿದ್ಲು ಅಲ್ಲಿ. ಅನಯಾವಿ ಏನು ಹೇಳು? ಯಾವ ಗಾಡಿ? ಎತ್ತಿನ ಗಾಡಿ ಜಮೀನ್ ಹತ್ರ ಹೋಗೈತೆ. ಎತ್ತಿನ ಗಾಡಿ ದನಿಂದ ಹತ್ರ ಹೋಗೈತಲ್ಲ. ಇಷ್ಟೊಂದು ನಾಚ್ಕೊಂಡ್ಬಿಟ್ರೆ ಹೇಗೆ ಹಿಡಿಯಾಗೆ ಪುಣ್ಯ ಮಾಡ್ರಿ ಮಾತ್ರ ಯೂಟ್ಯೂಬಲ್ಲಿ ಬರೋದು. ಏನು ಕೊಡ್ತಾರೆ ನಿಂಗೆ? ಏನು ಓಡಿಸ್ತೀನಿ ನೋಡ್ತೀನಿ ತಡಿ. ಈಗ ಗಾಡಿ ಓಡಿಸ್ತೀನಿ ಅಂತ ಇಸ್ಕೊಂಡವ್ರು ನೋಡಿ ಎಷ್ಟು ಮಟ್ಟಿಗೆ ಓಡಿಸ್ತಾರೆ. ಹೊತ್ತು ಬಾ, ನೀನು ಸ್ಟಾರ್ಟ್ ಮಾಡ್ಕೊಂಡ್ ಬಾ. ನನ್ನ ಕೆಳಬಿಟ್ರ ಮೇಲೆ ಆರಾಮಾಗಿ ಹೋಗ್ಲಿ. ಗಾಡಿ ಡ್ಯಾಮೇಜ್ ಆಗ್ಬಾರ್ದು. ಬ್ಯಾಗ್ ಬಿಚ್ಚಲ್ಲಿ ಇಟ್ಕೋ, ಅದು ಬೇರೆ ಓದ್ಕೊಂಡಲ್ಲಿ. ಈ ಥರ ಹಿಂಸೆ ಕೊಟ್ರೆ ಯಾವ ಬರುತ್ತೀರಿ ಸರ್? ಈಗ ಓಡಿಸ್ತೀನಿ ಅಂತ ಇಸ್ಕೊಂಡವ್ರೆ, ಇನ್ನೂ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿಲ್ಲ. ಮಾಡಿ ಈಗ ಸ್ಟಾರ್ಟ್ ಇಟ್ಕೋಬೇಕು ಮಂಗ. ಸ್ಟಾರ್ಟ್ ಮಾಡೋಕೆ ಬರ್ತಲ್ಲ, ಬೈಕ್ ಓಡಿಸ್ತೀನಿ ಅಂತ ಬೈಕ್ ಇಸ್ಕೊಂಡವ್ರೆ. ಮೀಮ್ಸ್ ಸಿಕ್ತು. ಬಾ, ನಿಧಾನಕ್ಕೆ ಬಾ. ನಿಧಾನಕ್ಕೆ ಎಷ್ಟು ಲೀಟ್ರ್ ಕೊಡು. ನಿಧಾನಕ್ಕೆ ಎಷ್ಟು ಲೀಟ್ರ್ ಕೊಟ್ಬಿಡು ಬಾ. ಟ್ಯಾಕ್ಟ್ರಿ ಹಂಗೂ ಆಗುತ್ತೆ, ಅದು ಹಿಂಗೆ ಬರಲ್ಲ. ಬಾ, ನಿಧಾನಕ್ಕೆ ಬಾ. ಎಷ್ಟು ಲೀಟ್ರ್ ಕೊಟ್ಕೊಂಡು ನಿಧಾನಕ್ಕೆ ಬಾ. ಬ್ರೇಕ್ ಬಿಡು. ಇಟ್ಕೊ ಮಂಗ. ಒಂದು ಬೈಕ್ ಸ್ಟಾರ್ಟ್ ಮಾಡಕ್ಕೆ ಬರಕ್ಕಲ್ಲ. ಬಾ, ನಿಧಾನಕ್ಕೆ ಬಾ. ನಿಧಾನಕ್ಕೆ ಎಷ್ಟು ಲೀಟ್ರ್ ಕೊಡು ಬಾ. ನಿಧಾನ. ಬ್ರೇಕ್ ಬಿಟ್ಟು ನಿಧಾನಕ್ಕೆ ನಡಿ. ಹಂಗೆ ನಡಿ ನಿಧಾನಕ್ಕೆ. ಅಲ್ಲಾಡ್ಸ್ಬೇಡ, ಹ್ಯಾಂಡ್ಲು ಭದ್ರ ಕರೆಕ್ಟಾಗಿ ಇಟ್ಕೋ. ಬೈಕ್ ಓಡಿಸ್ತೀನಿ ಅಂದ್ಬಿಟ್ಟು ಬೈಕ್ ಓಡ್ಸೋಕೆ ಬರ್ತಿಲ್ಲ. ಅವತ್ತು ಓಡಿಸ್ಕೊಂಡು ಹೋದ, ಇವತ್ತೇನಾಯ್ತು? ಅದಕ್ಕೆ ಹೇಳೋದು ಅವಾಗ ಬೈಕ್ ಓಡಿಸ್ತಾ ಇರ್ಬೇಕು ಅಂತ. ಒಂದು ದಿವಸ ಓಡಿಸ್ಬಿಟ್ಟು ಒಂದು ದಿವಸ ಬಿಟ್ಬಿಟ್ಟು ಬರಕ್ಕ. ಸ್ಟ್ರೈಟ್ ಇಟ್ಕಡೆ, ಸ್ಟ್ರೈಟ್ ನಡಿ. ಹಂಗೆ ಸ್ಟ್ರೈಟು. ಎಷ್ಟು ಲೀಟ್ರ್ ಕೊಡು ಸ್ಟ್ರೈಟ್. ಈ ಕಡೆ ಬಾ. ರೈಟ್ ಸೈಡಿಗೆ ಬಾ. ಎಷ್ಟು ಲೀಟ್ರ್ ಕೊಟ್ಕೊಂಬಾ. ನಿಲ್ಸು, ನಾನು ಬರ್ತೀನಿ. ನಾನು ಓಡಂಗೆ ಮಾಡ್ಬಿಟ್ರಲ್ಲಪ್ಪ ಇವರು. ನಿಲ್ಸು. ಅಯ್ಯೋ ನೋಡಪ್ಪ, ಇಲ್ಲಿ ತೊಳ್ಕೊತಾರದ. ಇಳಿದ್ಬಿಟ್ಟು ತೊಳ್ಕೊತಾರ ನೋಡ್ರ ಇಲ್ಲಿ. ಕಂಟೆಂಟು ಇದೇ ಕಂಟೆಂಟ್. ಕರೆಕ್ಟಾಗಿ ಗಾಡಿ ಓಡಿಸು, ಆಮೇಲೆ ಸ್ನ್ಯಾಪ್ ಹಾಕ್ತೀನಿ. ಸುಮ್ಮನಿರ್ಲಾದನು. ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಇವಾಗ ಕೂಡ್ಲು ಅಕ್ಕನ ತಗೊಂಡು ಕಟ್ಟಿ ಕುಯ್ಯಕ್ಕೆ ಬಂದಿದ್ದೀನಿ. ಬಿಕಾಸ್ ನಮ್ಮ ಅಪ್ಪ ಜಾತ್ರೆಗೆ ಹೋಗಿದ್ದೆ, ನರೇನ್ ಜಾತ್ರೆಗೆ. ಅದಕ್ಕೆ ಇವತ್ತು 12 ಅವರು
ಕಡ್ಡಿ ಕುಯ್ಯೋದು, ಅದಕ್ಕೋಸ್ಕರ ಕಡ್ಡಿ ಕುಯ್ಯೋಕೆ ಬಂದಿದ್ದೀವಿ. ಈಗ ಬಂದು ಕ್ಯಾಮ್ರಾ ಸೆಟ್ ಮಾಡಿ ಕಡ್ಡಿ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಚರನೇ ಕಡ್ಡಿ ಕುಯ್ಕೊಂಡು ಕಟ್ಕೊಂಡು ಹೊತ್ಕೊಂಡು ಬೈಕ್ ಮೇಲೆ ಇಟ್ಕೊಂಡು ಅಲ್ಟೆ. ಇವಾಗ ತಾನೇ ಕಡ್ಡಿ ತಗೊಂಡು ಹೋಗ್ತಿದ್ದಲ್ಲ, ಎಷ್ಟು ಬಿನ್ನೆ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಯ್ತಾನೆ ಅನ್ಕೊಂಡ್ರ. ಮನೆಗೆ ಹೋಗ್ತಿದ್ದಂಗೆ ಕಡ್ಡಿ ತೆಗೆದು ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ನಾನು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಕ್ಲೋನಿಗ್ಲ ಹಾಕೊಂಡು ಹೊರಟಿದ್ದೆ ಮೂಡ್ಲಿಪ್ಪ ಕಡಿಕೆ. ಎಲ್ಲರೂ ತಪ್ಪದೆ ದಯವಿಟ್ಟು ಎಲ್ಲರೂ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೊರಟಿ. ನಾನು ಇವತ್ತು ಹೆಲ್ಮೆಟ್ ಹಾಕೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೆ, ದಯವಿಟ್ಟು ಕ್ಷಮಿಸಿ. ಜಾತ್ರೆಗೆ ಹೋಗಿದ್ದೆ, ಜಾತ್ರೆಗೆ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಇವಾಗ ನಾನು ನನ್ನ ತಮ್ಮ ಇಬ್ಬರೇ ಚಂದ್ರಪ್ಪನ ಹೇಳ್ಕೊತಿದ್ರು ನಾವು. ಚಂದ್ರಪ್ಪನ ದಾನಿನ ಜಾತ್ರೆಗೆ ನಾವೀಗ ಆಚರಿಸಿದ್ವಿ. ದುಡ್ಡು ಯಾಕೆ ವಾಪಸ್ ಕೊಡ್ತೀಯ ಮಾತಾದ್ಮೇಲೆ? 40,000 ಕೊಟ್ಟಿದ್ದ, ಕಮ್ಮಿ ಕೊಡ್ತಿಲ್ಲ. ಬೋರ್ಡು ಹಾಕೊಂಡು ನಾನು ಕೊಡಲ್ಲ ನೀವು ವಾಪಸ್. ದಾನಿನ ಜಾತ್ರೆ ಬಂದು ಮಾಡಕಂತ ನಾಟಿದಂತಣಮ್ಮ ಇವು ನಮ್ಮೂರಿಂದ ನೆನ್ನ ಬಂದ್ರೆ ದನಗಳು ಹಂಗೆ ಜಾತ್ರೆಯಲ್ಲಿ. ಇವು ನಮ್ಮವು ಒಳ್ಳೊಳ್ಳೆ ಎತ್ಕೊಳ್ಳವೆ. ಬರ್ರಿ ತೋರಿಸ್ತೀನಿ ಗಾಯ್ಸ್ ಜಾತ್ರೆಲಿ. ಏನಪ್ಪ ರಾಜು, ಬೆಂಕಿ ಯಾರೋ ದನಗಳು ತೋರ್ಸಕ್ಕೆ ಬಂದರ್ಕೊಳ್ಳ. ನಮ್ಮವೆ ಎತ್ಕೊಳ್ಳೋಕ್ಕಲ್ಲ. ಒಳ್ಳೊಳ್ಳೆ ಎತ್ಗಳಿದ್ದಾವೆ ಗಾಯ್ಸ್, ಮಸ್ತಾಗಿದ್ದಾವೆ ಮಾತ್ರ. ಇಲ್ಲೊಂದು ಜೊತೆ ಇದ್ದಾವೆ. ನಾವು ಅಪ್ಪಾಜಿಯರು ಎಲ್ಗೋದ್ರಿ ಈಗ? ಊಟಕ್ಕೆ ಹೋಗಿರ್ಬೇಕು. ಯಾವ ಇವನ್ ಜೊತೆ ಗಡ್ಡಿ ಅವೆ. ಯಾವಲ್ಲ ನೀನು ಹೇಳಿದ್ದು ತರ್ತಾವ ಇವು ನೋಡು, ಒಳ್ಳೆ ಕೂಟಾಗವೆ ದನಗಳು. ಭಾರಿ ಚೆನ್ನಾಗಿ ಹಾಂ ಮಸ್ತಾಗವಲ್ವಾ? ಬಾ ಯಾಕೆ ಕೊಟ್ಟೆ? ಯಾರು ಗೌಡ್ರಿಗೆ ಮಾತಾಡಿಸ್ತೀನಿ. ಈ ಬೇಡ ಇದೆಲ್ಲ ಇವು ಇವ್ಯಾರು ಎಷ್ಟು ಹೇಳ್ತಾರಲ್ಲ ಅವಲ್ಲ, ನೆನ್ನೆ ಹೇಳ್ದಾವ ಅವು. ಇವು ಅಲ್ಲಿದ್ದು ಇವು ಕಡೆ ಕರ್ಕೊಂಡು. ಹೌದಾ? 1.15. ಎಲ್ಲ ಧರ್ಮಣ್ಣವು ಯಾವಲ್ಲ ಹೇಳಿದ್ ನೀವು? ಆ ಕಡೆಗೆ ಒಂದು ಬರ ಧರ್ಮಣ್ಣ ಸಡಿಕೆ ನಂಬ್ಕೊಂಡು ರಾತ್ರಿ ಜೊತೆ ಯಾವ ಇಲ್ಲ. ಇವು ಚೆನ್ನಾಗವೆ. ಒಳ್ಳೊಳ್ಳೆ ಎತ್ತುಗಳಿದ್ದಾವೆ ಗಾಯ್ಸ್ ತುಂಬ. ಯಾವ ಯಾವಲ್ಲ ನೀನು ಹೇಳ್ದವು? ಕಡೆ ತಾಯಿ ಕಡೆ ನೋಡ್ಕೊಂಡ್ರೆ ಧರ್ಮಣ್ಣ ಸಡ್ಡೆ ಬೇಕಂತ ನೋಡ್ತೀನಿ. ಬಾವನ ಒಳ್ಳೊಳ್ಳೆ ಎತ್ಕೊಳ್ಳೋದು ಮಾತ್ರ ಗಾಯ್ಸ್. ಹಾಂ 10 ಲಕ್ಷದವರೆಗೆ ಅವನಿಗೆಲ್ಲ ಒಂದೊಂದು 1,00,000 ಕಟ್ಟಾಕತ್ತ. ನಿಮ್ಮ ದೊಡ್ಡಪ್ಪನೂ ರಂಗಸ್ವಾಮಿ ಸತಿ ಓಡಾಯ್ತಾವ ನೋಡು ಒಂದು ವರ್ಷಿಗೆ.
ದಿಸ್ ಇಸ್ ದನಿನ್ ಜಾತ್ರೆ. ಏನು ಹೇಳು? ದನಿನ್ ಜಾತ್ರೆ ಒಂದು ವಾರದಿಂದ ಕಟ್ಟೈತಿ ದನಿನ್ ಜಾತ್ರೆ. ಇಲ್ಲಿ ನೋಡಿ ಶಾಮಿನ ಹಾಕೋರೆ, ಒಂದು ಜೊತೆ ಇನ್ನೊಂದು ದನಗಳಿಲ್ಲ, 2 ಜೊತೆ ಬಿಟ್ರೆ ಎಲ್ಲ ಬಿಸಿಲೆಲ್ಲ ಕಡೆ ಹಾಕೊಂಡವ್ರೆ. ಬಾ ಚಂದ್ರಪ್ಪಣ್ಣದಲ್ಲಿ ಈಗ ಊರಿಗೆ ಹೋಗ್ತಾನೆ. ಊರಿಗೆ ಚಂದ್ರಪ್ಪಣದಿಂದ ಬಂದುಬಿಟ್ಟು ನಾನು ನಮ್ಮ ಅಕ್ಕನ ಕರ್ಕೊಂಡು ಮತ್ತೆ ಮೂಡ್ಲಿಪ್ಪಿಗೆ ಬಿಡೋಕೆ ಹೋಗಿದ್ದೆ. ಯಾಕೆ ಇಷ್ಟು ಬೇಗ ಹೋಯ್ತಾಳೆ ಅಂದ್ಕೊಂಡ್ರೆ ಸಂಜೆ 5 ಗಂಟೆಗೆ ಅವ್ರು ಹೋಗ್ತಿದ್ದಕ್ಕೆ ಡ್ಯೂಟಿಗೆ ಇದೆ, ನೈಟ್ ಡ್ಯೂಟಿ, ಅದಕ್ಕೋಸ್ಕರ ಬಿಟ್ಟು ಬರೋಕ್ಕೆ ಅಂತ ಹೊರಟೆ. ಕೆಳಗೆ ಬಂದಾಯ್ತು, ತಿಂಡಿ ತಿಂದಾಯ್ತು, ನಿದ್ದೆ ಮಾಡಾಯ್ತು, ಈ ಕಡೆ ಹೊರಟಾಯ್ತು. ಇಷ್ಟೇ ಕೆಲಸ. ಹೆಂಗೆ ಹಾಕೋರು ನೋಡ್ರಿ. ನಮ್ಮ ಅಕ್ಕನ ಮೂಡ್ಲಿಪ್ಪೆ ಬಿಟ್ಬಿಟ್ರು ಸ್ಟ್ರೈಟ್ ನಾನು ಬಂದೆ ಸ್ಕೂಲ್ ಮಂತಕ್ಕೆ. ಯಾಕೆಂದರೆ ಈಗ ಕ್ರಿಕೆಟ್ ಆಡೋ ಸಮಯ. ಏನಾಡ್ತೈತೆ? ಏನದು? ಏನದು? ಅಲ್ಲ, ನೀನು ಡೈಲಿ ಮಣ್ಣೆಲ್ಲ ಆಟ ಆಡ್ಕೊಂಡು ಹೋದ್ರೆ ಮಣ್ಣು ಕೊಳೆ, ಬಟ್ಟೆ ಎಲ್ಲ ಕೊಳೆ ಆದ್ರೆ ನಿಮ್ಮ ಅಮ್ಮ ಬೈಯಲ್ಲ ನಿಂಗೆ? ಹಾಂ, ಆದ್ರೂ ಕೊಳೆ ಮಾಡ್ಕತ್ಯಾ? ಔಟು ಬಂದು ಒಂದೇ ಬಾಲಿಗೆ ಔಟ್ ಆಗೋದ. ಹಾಲು ತಗೊಂಡೀಗ ಹಾಲು ಹಾಕಕ್ಕೆ ಹೋಯ್ತಾ ಇದ್ದೀವಿ. ಹಾಲು ಹಾಕ್ಬಿಟ್ಟು ಇವತ್ತಿನ ಡೇ ಇಷ್ಟೇ ಅನಿಸುತ್ತೆ. ನೋಡೋ ಮುಂದೆ ಏನಾರ ಕಂಟೆಂಟ್ಸ್ಗಳು ಸಿಗುತ್ತಾ ಅಂತ ನೋಡ್ಬೇಕು. ಇವಾಗ ಹಾಲು ಹಾಕಕ್ಕೆ ಹೋಯ್ತಾ ಇದ್ದೀನಿ ಇನ್ನೊಬ್ಬರು ಡೇ. ಆದರೂ ಇನ್ನೂ ಶಿವಪ್ಪ ಬಂದೇ ಇಲ್ಲ ಗೈಸ್.